ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮಧುಮೈನ ಯೂಟ್ಯೂಬ್ ಚಾನಲ್. ಸಂಕ್ರಾಂತಿಗೆ ಸ್ಪೆಷಲ್ ಆಗಿರೋ ಸ್ವೀಟ್ ಪೊಂಗಲ್ಲು ಯಾವ ರೀತಿ ಮಾಡೋದು ಅನ್ನೋದನ್ನ ಸಿಂಪಲ್ ಆಗಿರೋ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ 1 ಕಪ್ಪಷ್ಟು ಅಕ್ಕಿ ತೊಗೊಂಡ್ರೆ, ಅರ್ಧ ಕಪ್ಪಷ್ಟು ಹೆಸರುಬೇಳೆ, 1.5 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 4-5 ಏಲಕ್ಕಿನ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಗೂ ಒಣಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ, 1 ಗ್ಲಾಸಷ್ಟು ಕಾಯಿಸಿ ಆರಿಸಿರೋ ಹಾಲು. ಇದಿಷ್ಟು ಬೇಕಾಗಿರೋದು ಪೊಂಗಲ್ ಮಾಡೋ ಇಂಗ್ರೀಡಿಯೆಂಟ್ಸ್. ಪೊಂಗಲ್ ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ಹಬ್ಬ ಇದೆಯಲ್ಲ, ಅದಕ್ಕೆ ಒನ್ ಟೈಮ್ ಮಾಡಿ ತೋರಿಸ್ತಿದ್ದೀನಿ ಹೇಗೆ ಸ್ವೀಟ್ ಪೊಂಗಲ್ ಮಾಡೋದು ಅಂತ. ಒಂದು ಕುಕ್ಕರ್ಗೆ ನಾನು ಅಕ್ಕಿ ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಅಕ್ಕಿ ಹುರ್ಕೊಂಡಾದಮೇಲೆ ಅದೇ ಕುಕ್ಕರ್ಗೆ ನಾನು ಹೆಸರುಬೇಳೆ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ಅಕ್ಕಿ ಮತ್ತು ಹೆಸರುಬೇಳೆ ಹುರಿದಿರೋದನ್ನ ಆದಮೇಲೆ ಒಂದು ಪಾತ್ರೆಗೆ ನಾನು ಕೂಲಾಗೋಕ್ಕೆ ಹಾಕಿದ್ದೀನಿ. ಅದೇ ಕುಕ್ಕರ್ಗೆ 2 ಸ್ಪೂನ್ಸ್ ತುಪ್ಪ ಹಾಕಿ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ ಏನಿದೆ ಅದೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಲಾಸ್ಟಿಗೆ ಹಾಕೋಬೇಕಲ್ಲ. ಈಗ ಅಕ್ಕಿ ಹೆಸರುಬೇಳೆ ತಣ್ಣಗಾಗಿದೆ, ಅದನ್ನು ಒಂದು 3-4 ಬಾರಿ ಚೆನ್ನಾಗಿ ತೊಳಿತಾ ಇದ್ದೀನಿ, ವಾಶ್ ಮಾಡ್ಕೊತಾ ಇದ್ದೀನಿ. ತೊಳ್ಕೊಂಡಾದಮೇಲೆ ಕುಕ್ಕರ್ಗೆ ನಾನು ಹಾಕ್ತಾಯಿದ್ದೀನಿ. 1 ಲೋಟ ಅಕ್ಕಿ ಮತ್ತು ಹೆಸರುಬೇಳೆ ಹಾಕಿದರೆ ನಾವು 2 ಲೋಟ ಅಷ್ಟು ನೀರು ಹಾಕಿದ್ದೀನಿ. 1 ಲೋಟ ಅಷ್ಟು ನಾನು ಹಾಲು ಹಾಕಿದ್ದೀನಿ. ಸೊ ಪೊಂಗಲ್ಗೆ ಸ್ವಲ್ಪ ನೀರು ಜಾಸ್ತಿ ಇರಬೇಕಲ್ವ, ಅದಕ್ಕೇ 1:3 ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಿಲ್ ಆಗಕ್ಕೆ ಬಿಡಬೇಕು. ಒಂದು ಪಾತ್ರೆಗೆ ನಾನು ಬೆಲ್ಲ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊತಿದ್ದೀನಿ. ಯಾಕೆ ಬೆಲ್ಲ ನಾವು ಕುದಿಸ್ಕೋಬೇಕು ಅಂತಂದರೆ, ಅದರಲ್ಲಿ ಸಣ್ಣ ಕಲ್ಲೇನಾದ್ರು ಇದ್ದರೆ ನಾವು ಜಾಲದಲ್ಲಿ ಸೋಸ್ಕೊಳ್ಳೋಕ್ಕೆ ಸರಿ ಹೋಗುತ್ತಲ್ವ, ಅದಕ್ಕೆ ಆ ರೀಸನಿಂದ ನಾನು ಬೆಲ್ಲನ ಸಪ್ರೇಟಾಗಿ ಕುದಿಸ್ಕೊತಾ ಇದ್ದೀನಿ. ಈಗ ಅನ್ನ ಆಗಿದೆ. ಒಂದು ಪಾತ್ರೆಗೆ ನಾವು 1-2 ಸ್ಪೂನಷ್ಟು ತುಪ್ಪ ಹಾಕಿ ಮಾಡ್ಕೊಂಡಿರೋ ಹೆಸರುಬೇಳೆ ರೈಸ್ನ ನಾನು ಹಾಕ್ತಿದ್ದೀನಿ ಅದಕ್ಕೆ. ನೆಕ್ಸ್ಟು ಬೆಲ್ಲದ ಸಿರಪ್ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಾಫಿ ಸೋಸೋದ್ರೊಳಗೆ ನಾನು ಶೋಧಿಸ್ಕೊತಾ ಇದ್ದೀನಿ. ಕರೆದಿಟ್ಕೊಂಡಿರೋ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಏಲಕ್ಕಿ ಪೌಡರ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ನಾನು 1/4 ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಒಳ್ಳೆ ಗಮನ ಇರುತ್ತಲ್ಲ ಪೊಂಗಲಲ್ಲಿ, ಅದಕ್ಕೆ 2 ಸ್ಪೂನ್ ತುಪ್ಪ ನಮ್ಮ ಲೋ ಫ್ಲೇಮಲ್ಲಿ ಇಟ್ಟು ಒಂದು 10 ನಿಮಿಷ ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಅನ್ನಕ್ಕೆ ನಾವೇನು ಬೆಲ್ಲದ ಸಿರಪ್ ಹಾಕಿದ್ದೀವಲ್ಲ ಅದೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಆ ಸ್ವೀಟ್ ಅಂಶ ನೀಟಾಗೆಲ್ಲ ಇಳಿಬೇಕು ಅಂದರೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ರೆ ಸ್ವೀಟ್ ಪೊಂಗಲ್ ರೆಡಿಯಾಗುತ್ತೆ. ಈ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದಲ್ಲೇ ಸಬ್ಸ್ಕ್ರೈಬ್